ಹಲೋ ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಈಗ ರಾ ಜಾಕ್ ಫ್ರೂಟ್ ಸೀಸನ್ ಆಗಿರೋದ್ರಿಂದ ಇದರಲ್ಲಿ ತುಂಬಾ ಟೇಸ್ಟಿ ಆದಂತ ರೆಸಿಪಿ. ಇದನ್ನ ನೀವು ಮುದ್ದೆ ಜೊತೆನಲ್ಲಿ, ಚಪಾತಿ, ದೋಸೆ, ಇಡ್ಲಿ, ಅಪ್ಪಂ ಜೊತೆನಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು. ಹಾಗೆ ಮರೀದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ನೀವು ಕಡಲೆಕಾಳನ್ನ, ನಾನು ಅರ್ಧ ಕೆಜಿ ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಹಲಸಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಚಿಕ್ಕ ಬೌಲ್ ನಲ್ಲಿ ಕೈ ಎಣ್ಣೆ ತಗೊಂಡಿದ್ದೀನಿ. ಕೈ ಎಣ್ಣೆನ ಕೈಗೆಲ್ಲ ಈ ತರ ಹಚ್ಕೊಂಡ್ಬಿಡಿ, ಮತ್ತೆ ಚಾಕುಗುನ್ವೆ ಈ ತರ ಹಚ್ಕೊಳ್ಳಿ. ಎರಡೂ ಕಡೆಗೂ ಹಚ್ಕೊಂಡು ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಎರಡು ಕಡೆಗೂ ಹಚ್ಕೊಂಡು ಅದನ್ನ ಮಧ್ಯಕ್ಕೆ ಈ ತರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾಗ ಇದು ತುಂಬಾ ಎಳೆಯಾಗಿದ್ರೆ ತುಂಬಾ ಹಾಲ್ ಬರುತ್ತೆ ಇದರಲ್ಲಿ. ನೀವು ಇದನ್ನ ಟಿಶ್ಯೂ ಪೇಪರ್ ಇಲ್ಲಾಂದ್ರೆ ಬಟ್ಟೆ ಕ್ಲಾತ್ ತಗೊಂಡು ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಡಿ. ಚೆನ್ನಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಇದನ್ನು ಕೂಡ ಇನ್ನ ಅರ್ಧ ಭಾಗ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಅರ್ಧ ಭಾಗ ತಗೊಂಡು ಕಾಲ್ ಭಾಗನ ಈ ತರ ತಗೊಂಡು ನೋಡಿ, ಸೈಡ್ ಅಲ್ಲಿ ಇರೋ ಸಿಪ್ಪೆನೆಲ್ಲಾನು ಕ್ಲೀನ್ ಆಗಿ ಅದನ್ನೆಲ್ಲ ನೋಡಿ ಈ ತರ ಕಟ್ ಮಾಡ್ಕೊಳ್ಳಿ. ಪೈನಾಪಲ್ ಕಟ್ ಮಾಡ್ತಿರಲ್ಲ ಹಾಗೆ ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಸೈಡ್ ಎಲ್ಲ ತೆಗೆದ್ಬಿಟ್ಟು ಇವಾಗ ಮಧ್ಯೆ ಭಾಗ ಮಾಡ್ಕೊಳ್ಳಿ. ಹಾಲ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಮೇಲ್ಗಡೆ ಬರೋ ಹಾಲ್ನ ಮಧ್ಯಕ್ಕೆ ಈ ತರ ಸೀಳ್ಕೊಂಡು ಇದನ್ನು ಅರ್ಧ ಭಾಗ ಮಾಡ್ಕೊಂಡು ಅದ್ರ ಮಧ್ಯದಲ್ಲಿ ನೋಡಿ ಇದು ಗಟ್ಟಿ ಭಾಗ ಬರುತ್ತೆ, ಅದನ್ನ ತೆಗೆದ್ಬಿಡಿ. ಅದನ್ನ ಹಾಕೋದಿಲ್ಲ ಯಾರನ್ನು, ಅದನ್ನ ತೆಗೆದ್ಬಿಡಿ. ಎಲ್ಲದ್ರಲ್ಲೂ ಇದೇ ತರ ಕಟ್ ಮಾಡ್ಕೊಂಡು ಇದನ್ನ ಮೀಡಿಯಂ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಆ ಭಾಗನ ತೆಗೆದು ಹಾಕ್ಬಿಡಿ. ಇವಾಗ ಇದನ್ನು ಇನ್ನ ಅರ್ಧ ಭಾಗ ಮಾಡ್ಕೊಂಡು ಮೀಡಿಯಂ ಸೈಜ್ ಅಲ್ಲಿ ಇಷ್ಟು ದಪ್ಪ ದಪ್ಪ ಪೀಸನಿದ್ರೆ ಸಾಕು. ನೋಡಿ, ಇದನ್ನ ಕಟ್ ಮಾಡಿದ ತಕ್ಷಣ ನೀವು ನೀರ್ಗೆ ಹಾಕೋಬೇಕು, ಇಲ್ಲಾಂದ್ರೆ ಕಲರ್ ಚೇಂಜ್ ಆಗೋಗುತ್ತೆ, ಬ್ರೌನ್ ಕಲರ್ ಬಂದ್ಬಿಡುತ್ತೆ. ನೋಡಿ, ಅವಾಗಲೇ ಕಲರ್ ಚೇಂಜ್ ಆಗಕ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಎಲ್ಲಾನು ಕಟ್ ಮಾಡಿದ್ರನ್ನೆಲ್ಲ ನೀರ್ಗೆ ಹಾಕಿಟ್ಕೊಳ್ಳಿ. ಇವಾಗ ಒಂದು ಬಾಣ್ಲಿ ತಗೊಳ್ಳಿ. ಒಂದು ಬಾಣ್ಲಿಗೆ ಒಂದ್ 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 1 ಸ್ಪೂನ್ ಜೀರಿಗೆ, ಮತ್ತೆ ತಪ್ಪಕ್ಕೆ ನಾನು 4 ಆನಿಯನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಚಕ್ಕೆ ಒಂದು 3 ಪೀಸು, 1 ಇಂಚದು 3 ಪೀಸ್ ಹಾಕೊಳ್ಳಿ. ಮತ್ತೆ ಲವಂಗ 2 ಸಾಕು. ಅದ್ರ ಜೊತೆಗೇನೆ ಬೆಳ್ಳುಳ್ಳಿ 1 ಉಂಡೆ ಬೆಳ್ಳುಳ್ಳಿನ ನಾನು ಈ ತರ ಬಿಡಿಸಿ ಹಾಕೋತಾ ಇದ್ದೀನಿ. ಗಸಗಸೆ 1 ಸ್ಪೂನು, ಒಣಮೆಣಸಿನ್ಕಾಯಿ ಒಂದು 10 ಒಣಮೆಣಸಿನ್ಕಾಯಿನ ಹಾಕೊಳ್ಳಿ. ಮತ್ತೆ ಕರಿಬೇವು 4-5 ಕಡ್ಡಿ ಕರಿಬೇವು, ಟೊಮ್ಯಾಟೊ 1 ಇಲ್ಲ 2 ಹಾಕೊಳ್ಳಿ. ಟೊಮ್ಯಾಟೊ ಕಡಿಮೆ ಇದ್ರೆ ಪರವಾಗಿಲ್ಲ, ಯಾಕೆಂದ್ರೆ ಹುಳಿ ಹಾಕ್ತಿವಿ, ಅದಕ್ಕೆ ಟೊಮ್ಯಾಟೊ 1 ಹಾಕೊಂಡಿದ್ದೀನಿ, ದೊಡ್ಡ ಟೊಮ್ಯಾಟೊನ. ಮತ್ತೆ ಧನಿಯಾ ಕಾಳು 2 ಸ್ಪೂನು ಹಾಕೊಂಡು, ಮತ್ತೆ ಹುಣಸೆ ಹಣ್ಣು ಒಂದು ಚಿಕ್ಕ ಉಂಡೆ ಅಷ್ಟು ಹುಣಸೆ ಹಣ್ಣು, ಮತ್ತೆ ಅರಶಿನ, ಹುರುಗಡ್ಲೆ ಒಂದು 50 ಗ್ರಾಮ್ಸ್ ಅಷ್ಟು ಹುರುಗಡ್ಲೆ ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂಚೂರು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿ, ಇದಕ್ಕೇನು ಜಾಸ್ತಿ ತೆಂಗಿನಕಾಯಿ ಬೇಡ, ಒಂದು 1/4 ಚೀಪ್ ಅಷ್ಟು ತೆಂಗಿನಕಾಯಿನ ತುರಿದು ಹಾಕೊಳ್ಳಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ, ಒಂದು ಹಿಡಿಯಷ್ಟು. ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕೋತಾ ಇದ್ದೀನಿ. ಒಂದು ಹಿಡಿಗಿನ್ನ ಜಾಸ್ತಿ, 1-2 ಹಿಡಿಯಷ್ಟು ಆಗತ್ತೆ ಇದು. ಮತ್ತೆ ಎಲ್ಲ ಗ್ರೈಂಡ್ ಮಾಡಿರೋದನ್ನೆಲ್ಲ ಮಸಾಲೆನ ಆರಿದ್ಮೇಲೆ ಚೆನ್ನಾಗಿ ಅದು ಫ್ಯಾನ್ ಕೆಳಗಡೆ ಇಟ್ಟು ಆರಿಸ್ಕೊಂಡು ಹಾಕೊಳ್ಳಿ. ಅದನ್ನು ಬಿಸಿ ಬಿಸಿ ಆಗಿದ್ದಾಗ ಹಾಕೊಂಡ್ರೆ ಅದು ಮಿಕ್ಸಿ ಜಾರು ಮೇಲ್ಗಡೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆರಿದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ನೈಸಿಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ಗೆ ಒಂದ್ 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 1 ಸ್ಪೂನ್ ಸಾಸಿವೆ, ಇಂಗು ಅರ್ಧ ಸ್ಪೂನು, ಒಣಮೆಣಸಿನ್ಕಾಯಿ ಒಂದ್ 4-5 ಒಣಮೆಣಸಿನ್ಕಾಯಿನ ಹಾಕೊಳ್ಳಿ. ಹಾಕೊಂಡು ನಾವು ಕಡಲೆ ಕಾಳನ್ನ ನೆನ್ಸಿಟ್ಟಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಂಡು, ಸ್ವಲ್ಪ ಹಲಸಿನಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳಿ. ಅದಕ್ಕೆ ಎಲ್ಲ ಹಲಸಿನಕಾಯಿನ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಜೊತೆನಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಎಲ್ಲ ಹಾಕೊಂಡು ಸ್ವಲ್ಪ ನೀರ್ ಕೂಡ ಹಾಕೊಂಡು ಮುಳುಗೋ ಅಷ್ಟು ನೀರ್ ಹಾಕೊಂಡು, ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಳ್ಳಿ. ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ರೆ ಕೆಳಗಡೆ ಕುಕ್ಕರ್ ಅಲ್ಲಿ ಅಂಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ನೀರ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ನೀರ್ ಮೇಲ್ಗಡೆ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 3 ಸ್ಪೂನ್ ಅಷ್ಟು ಉಪ್ಪು ಹಿಡಿಯುತ್ತೆ. 3 ಸ್ಪೂನ್ ಉಪ್ಪು ಹಾಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡು 1 ಹಿಡಿಯಷ್ಟು ಹಾಕೊಳ್ಳಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 4-5 ವಿಷಲ್ನ ಕೂಗಿಸ್ಕೊಳ್ಳಿ. ಕೂಗಾದ್ಮೇಲೆ ಇದನ್ನ ನೀವು ರಾಗಿ ಮುದ್ದೆ ಜೊತೆ, ಅನ್ನದ ಜೊತೆ ಏನಾದ್ರೂ ಸರ್ವ್ ಮಾಡ್ಬೋದು. ನಾನು ರಾಗಿ ಮುದ್ದೆ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಇದು ನೀವು ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ.
ಹಾಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.